ಈಗಾಗಲೇ ಗೋಚರ ಆಗ್ತಿದೆ ಗ್ರಹಣ ಯಾವ ರೀತಿಯಾಗಿದೆ ಅಂತ. ಇನ್ನು ದಾವಣಗೆರೆಯಲ್ಲೂ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಿದೆ. ದಾವಣಗೆರೆಯ ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ ಕಾರ್ಯಗಳಾಗ್ತಿದೆ. ಮುಖ್ಯ ಅರ್ಚಕರಿಂದ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನವನ್ನ ಮಾಡಿಸುತ್ತಿದ್ದಾರೆ. ದಾವಣಗೆರೆಯ ರಾಘವೇಂದ್ರ ಮಠದಲ್ಲಿ ನಗರದ ದೀಕ್ಷಿತ ರಸ್ತೆಯಲ್ಲಿರುವಂತಹ ರಾಯರ ಮಠದಲ್ಲಿ ಹೋಮ ಹವನ ಪೂಜೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವಿಶೇಷವಾದಂಥ ಪೂಜೆ ಆಗ್ತಿದೆ. ನಾವಾಗಲೇ ನೋಡ್ತಾ ಇದ್ವಿ, ಚಿಕ್ಕಮಗಳೂರಿನ ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ತಾಯಿಗೆ ವಿಶೇಷವಾದಂಥ ಅಭಿಷೇಕಗಳಾಗ್ತಿತ್ತು. ಅಲ್ಲೂ ಕೂಡ ಪೂಜಾ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇತ್ತ ದಾವಣಗೆರೆಯಲ್ಲೂ ಕೂಡ ಲೋಕ ಕಲ್ಯಾಣ ಆಗ್ಲಿ, ಎಲ್ಲರಿಗೂ ಕೂಡ ಇದರಿಂದ ಒಳ್ಳೇದಾಗ್ಲಿ. ಯಾಕಂದ್ರೆ ಧಾರ್ಮಿಕವಾಗಿ ಇದನ್ನ ನೋಡುವಂತ ದೃಷ್ಟಿ ಒಂದೊಂದು ಭಾಗದಲ್ಲಿ ವಿಭಿನ್ನವಾಗಿರುತ್ತೆ. ಒಂದೊಂದು ಕಡೆಯಲ್ಲಿ ದೇವಸ್ಥಾನವನ್ನು ಈಗಾಗಲೇ ಬಂದ್ ಮಾಡಿದ್ದಾರೆ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇರ್ಬೋದು, ದೇಶದಲ್ಲಿ. ಬಟ್ ಇಲ್ಲಿ ರಾಘವೇಂದ್ರ ಮಠದಲ್ಲಿ ರಾಯರಿಗೆ ವಿಶೇಷವಾದಂಥ ಪೂಜೆಗಳಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಚಂದ್ರನನ್ನು ನಾವು ದರ್ಶನ ಮಾಡ್ಬೋದು. ಹೇಗೆ ಕಾಣಿಸ್ತಿದ್ದಾನೆ, ಯಾಕಂದರೆ ಪ್ರಕಾಶಮಾನವಾಗಿ ಕಾಣಿಸ್ತಿದ್ದಾನೆ. ನಾವಿತ್ತ ಒಂದು ಕಡೆ ಈ ದಕ್ಷಿಣ ಯುರೋಪಲ್ಲಿ ಹೇಗೆ ಕಾಣಿಸ್ತಿದ್ದಾನೆ ಚಂದ್ರ ಅಂತ ನೋಡ್ತಿದ್ವಿ. ಚಂದ್ರ ಸಾಮಾನ್ಯವಾಗಿ ಬೆಣ್ಣೆ ಥರ ಇರ್ತಾನೆ. ಆದರೆ ಇವತ್ತು ಯಾವಾಗ ಆತ ಭೂಮಿಗೆ ಹತ್ತಿರ ಆಗ್ತಿದ್ದಾನೆ, ಆ ಕಿರಣಗಳ ಆತನ ಮೇಲೆ ಬೀಳ್ತಾ ಇದೆ, ಚಂದ್ರ ಕೆಂಪಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಫುಲ್ ನಿಗಿ ನಾವು ಬ್ಲಡ್ ಮೂನ್ ಅಂತ ಏನು ಹೇಳ್ತೀವಲ್ಲ ಹಾಗಾಗುತ್ತೆ.
ಎಸ್, ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಗ್ರಹಣದ ಚಂದಿರ ಗೋಚರಿಸ್ತಾ ಇದ್ದಾನೆ ಅಂತ. ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬಹಳ ದೂರದಿಂದ ತೆಗೆದಿರುವಂತಹ ದೃಶ್ಯ ಇದು. ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಈ ಕಿರಣಗಳೇ ಹೇಗೆ ಬೀಳ್ತಾ ಇದೆ, ಹಾಗಾಗಿ ಚಂದ್ರ ಹೆಂಗೆ ಕಾಣಿಸ್ತಿದ್ದಾನೆ ಅಂತಂದ್ರೆ, ಯುರೋಪ್ನಲ್ಲಿ ಚಂದ್ರ ಗೋಚರಿಸ್ತಿರುವಂಥ ಬಗೆನೇ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಈ ಚಂದ್ರನಿಗೆ ಭೂಮಿ ಅಡ್ಡ ಬಂದಿರೋದ್ರಿಂದ ಸೂರ್ಯನ ಕಿರಣಗಳು ತಡೆಗಟ್ಟುತ್ತೆ, ಹಾಗಾಗಿ ಅಲ್ಲಿ ಒಂದು ವಿಭಿನ್ನವಾಗಿ ಕಾಣಿಸುತ್ತೆ. ಮತ್ತೊಂದು ಕಡೆ ನಾಡಿನಾದ್ಯಂತ ವಿವಿಧ ದೇವಾಲಯಗಳಲ್ಲಿ ಪೂಜೆ, ಹೋಮ, ಪುನಸ್ಕಾರ, ಅಭಿಷೇಕಗಳು, ಒಂದಿಷ್ಟು ಜನ ಲೋಕ ಕಲ್ಯಾಣಕ್ಕೋಸ್ಕರನೂ ಕೂಡ ಪೂಜೆಗಳನ್ನು ಮಾಡ್ತಿದ್ದಾರೆ. ಇತ್ತ ಕೆಲವರು ಮನೆ ಒಳಗಡೆನೇ ಇದ್ದಾರೆ, ಮನೆ ಬರಬಾರ್ದು, ಈ ಸಂದರ್ಭದಲ್ಲಿ ಊಟ ಮಾಡಬಾರ್ದು, ಉಪವಾಸ ಇರಬೇಕು, ಅವ್ರದ್ದೇ ಆದಂಥ ನಂಬಿಕೆಗಳನ್ನು ಪಾಲನೆ ಮಾಡ್ತಿದ್ರೆ, ಇತ್ತ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಆ ಒಂದು ರೀತಿಯಲ್ಲಿ ಈ ಗ್ರಹಣವನ್ನು ಆಚರಿಸ್ತಿದ್ದಾರೆ. ನಭದಲ್ಲಿ 1 ಗಂಟೆ 22 ನಿಮಿಷಗಳ ಕಾಲ ಒಂದು ರೀತಿ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಖಗೋಳ ಯಾವಾಗಲೂ ಕೂಡ ಊಹೆಗೂ ನಿಲುಕಂತ ಒಂದು ಅಚ್ಚರಿಗಳನ್ನು ಹೊಂದ್ಕೊಂಡಿರುತ್ತೆ. ಈ ನಿಟ್ಟಿನಲ್ಲಿ ಈಗ ದಕ್ಷಿಣ ಯುರೋಪ್ನಲ್ಲಿ ಹೇಗೆ ಕಾಣಿಸ್ತಿದ್ದಾನೆ, ಗೋಚರ ಆಗ್ತಿದೆ, ರಕ್ತ ರೂಪಿಯಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಿದ್ದಂತೆ ಆ ಬಣ್ಣ ಬದಲಾಗ್ತಾ ಹೋಗುತ್ತೆ. ಕಂಪ್ಲೀಟ್ ರಕ್ತದ ಬಣ್ಣ, ಈ ತಾಮ್ರದ ಬಣ್ಣ ಕಾಣ್ತಾ ಹೋಗುತ್ತೆ.